ಎಸ್ಐಆರ್ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಾಗ ವಿಎ ಭುವನ ದುರ್ಮರಣಕ್ಕೀಡಾಗಿದ್ದಾರೆ. ಮೃತ ವಿಎ ಭುವನಾರ ಕೊನೆ ಕ್ಷಣದ ವಿಡಿಯೋ ವೈರಲ್ ಆಗಿದೆ. ಕರುಳು ಹಿಂಡುವಂತಿದೆ ಭುವನ ಕೊನೆ ಕ್ಷಣದ ದೃಶ್ಯ. ಅಪಘಾತದ ಬಳಿಕ ರಸ್ತೆ ಮಧ್ಯೆ ನೆರಳಿ ಪ್ರಾಣ ಬಿಟ್ಟಿದ್ದಾರೆ ಭುವನ. ತುಮಕೂರು ತಾಲೂಕಿನ ಗೂಳೂರಿನಲ್ಲಿ ನಿನ್ನೆ ಬೆಳಗ್ಗೆ ನಡೆದಿದ್ದಂಥ ಘಟನೆ ಇದು. ಭುವನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಆಕೆ ಪ್ರಾಣ ಬಿಡುವ ಕೊನೆಯ ಕ್ಷಣದ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಪಾಪ ಅರ್ಜೆಂಟ್ ಆಗಿ ಕೆಲಸಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ, ಎಸ್ಐಆರ್ ಕರ್ತವ್ಯಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿದ್ದಾಳೆ. ಮೃತ ವಿಎ ಭುವನಾರ ಕೊನೆ ಕ್ಷಣದ ವಿಡಿಯೋ ವೈರಲ್ ಆಗ್ತಾ ಇದೆ. ಈಗ ಕರುಳು ಹಿಂಡುವಂತಿದೆ ಭುವನ ಕೊನೆ ಕ್ಷಣದ ದೃಶ್ಯ. ಅಪಘಾತದ ಬಳಿಕ ರಸ್ತೆ ಮಧ್ಯೆ ನೆರಳಾಡಿ ಪ್ರಾಣ ಬಿಟ್ಟಿದ್ದಾರೆ ಭುವನ. ತುಮಕೂರು ತಾಲೂಕಿನ ಗೂಳೂರಿನಲ್ಲಿ ನಿನ್ನೆ ಬೆಳಗ್ಗೆ ನಡೆದಿದ್ದಂಥ ಘಟನೆ ಇದು. ಈಗ ಒಂದು ಕಡೆ ಆ ವಿಡಿಯೋನ ನೋಡ್ತಾ ಪಾಪ ಭುವನ ಕುಟುಂಬಸ್ಥರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿಬಿಟ್ಟಿದೆ. ಗಮನಿಸ್ತಾ ಇದ್ದೀವಿ, ಹಿರಿಯ ಅಧಿಕಾರಿಗಳ ಒತ್ತಡಕ್ಕೆ ಒಂದು ಜೀವ ಹೋಗಿರೋದಿದು. ಅಂದರೆ SIR ಏನು ನಡೆಸ್ತಾ ಇದ್ದಾರಲ್ಲ ಪರಿಷ್ಕರಣೆ, ಸೊ ಆ ನಿಟ್ಟಿನಲ್ಲಿ ಕರ್ತವ್ಯಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಬೆಳಗ್ಗೆ ಅರ್ಜೆಂಟಾಗಿ ಇವರು ಹೋಗಬೇಕಾಗಿತ್ತು. ಬೇಗ ಬರಬೇಕು, ಇಲ್ಲ ರಿಪೋರ್ಟ್ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಒತ್ತಡ ಬೇರೆ. ಸೊ ಹಂಗಾಗಿ ಪಾಪ ಭುವನ ಅವರು ಬೇಗ ಹೋಗಬೇಕಾದಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಅಪಘಾತ ಇದು. ಕುಟುಂಬಸ್ಥರ ಆಕ್ರಂದನ ನೋಡೋದಕ್ಕಾಗ್ತಾ ಇಲ್ಲ. ಪಾಪ ಯಾಕೆ ಬೇಕಾಗಿತ್ತು ಈ ಕೆಲಸ ಅನ್ನೋ ನಿಟ್ಟಿನಲ್ಲಿ ಪಾಪ ಅವ್ರ ತಾಯಿ ಒದ್ದಾಡಿ ಅಳ್ತಾ ಇದ್ದಾರೆ. ತುಮಕೂರು ತಾಲೂಕಿನ ಗೂಳೂರಿನಲ್ಲಿ ನಿನ್ನೆ ಬೆಳಗ್ಗೆ ನಡೆದಿದ್ದಂಥ ಘಟನೆ ಇದು. ಜೊತೆಗೆ ಅಪಘಾತ ಆದ ನಂತರ ಅವರ ಕೊನೆಯ ಕ್ಷಣದ ವಿಡಿಯೋ ವೈರಲ್ ಆಗ್ತಾ ಇದೆ. ನೋಡಿ, ಅಲ್ಲಿ ಮುಖ ತೋರ್ಸೋಕ್ಕಾಗಲ್ಲ, ಬ್ಲರ್ ಮಾಡಿದ್ದೀವಿ, ಬಟ್ ಕೊನೆ ಕ್ಷಣದ ಒಂದು ವಿಡಿಯೋ ಇದು. ನರಳಾಡ್ತಾ ಇದ್ದಾರೆ ಲಿಟ್ರಲಿ ಪಾಪ ಅವರು. ಸೊ ಇಷ್ಟೆಲ್ಲ ಆದ ನಂತರನೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು. ಎಲ್ಲರೂ ಅಲ್ಲಿ ಇದ್ದಂಥ ಸ್ಥಳೀಯರೆಲ್ಲ ಆಕೆಯನ್ನು ರಕ್ಷಣೆ ಮಾಡೋದಕ್ಕೆ ಬಂದಿರೋದು. ಸೊ ಆ ನಿಟ್ಟಿನಲ್ಲಿ ಪಾಪ ಅಪಘಾತ ಆದ ಸ್ಥಳದಲ್ಲಿ ಅವರು ಒದ್ದಾಡ್ತಾ ಇರುವಂಥ ಒಂದು ದೃಶ್ಯ ಇದು. ಏನು ಗೊತ್ತಾಗ್ತಾ ಇಲ್ಲ ಆಕೆಗೆ. ಮಗಳನ್ನು ಕಳ್ಕೊಂಡಂಥ ನೋವು ಒಂದು ಕಡೆ ಆದರೆ, ಈ ರೀತಿಯಾದಂಥ ವಿಡಿಯೋವನ್ನು ನೋಡಿ ಆ ತಂದೆ ತಾಯಿಗಳು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. SIRಗೆ ತೆರಳಿದ್ದ ಗ್ರಾಮ ಲೆಕ್ಕಾಧಿಕಾರಿ ಅಪಘಾತಕ್ಕೆ ಬಲಿ. ಮಗಳ ಮದುವೆ ಕನಸು ಕಂಡಿದ್ದ ಕುಟುಂಬಕ್ಕೆ ಸಿಡಿಲು ಬಡಿದಿದೆ. ಈಗ ವಿಎ ಭುವನ ಸ್ವಗ್ರಾಮದಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ನೆಲಮಂಗಲದ ವರದ ನಾಯಕನಹಳ್ಳಿಯಲ್ಲಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ವಿಎ ಭುವನ ಅವರ ಅಂತ್ಯಕ್ರಿಯೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಭುವನ ನಿಧನಕ್ಕೆ DCM ಡಾಕ್ಟರ್ G. ಪರಮೇಶ್ವರ್ ಸಂತಾಪವನ್ನು ಸೂಚಿಸಿದ್ದಾರೆ. SIRಗೆ ತೆರಳಿದ್ದ ಗ್ರಾಮ ಲೆಕ್ಕಾಧಿಕಾರಿ ಭುವನ ಅಪಘಾತಕ್ಕೆ ಬಲಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗಳ ಮದುವೆಯನ್ನ ಮಾಡಬೇಕು ಅನ್ನೋ ಕನಸು ತಂದೆ ತಾಯಿಗಳಿಗೆ. ವಿಎ ಭುವನ ಸ್ವಗ್ರಾಮದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ವಯಸ್ಸಿಗೆ ಬಂದಂಥ ಮಗಳು ಮದುವೆ ಮಾಡಬೇಕು, ಭಾಳ ಕನಸನ್ನು ಕಟ್ಕೊಂಡಿದ್ರು ತಂದೆ ತಾಯಿಗಳು. ಬಟ್ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಯಾರೂ ಊಹೆ ಮಾಡಿರಲಿಲ್ಲ. ಹೊಟ್ಟೆ ಉರಿಯುತ್ತೆ. ಈಗ ಆ ಮಗಳು ಅವರ ಕಣ್ಣೆದುರೇನೆ ಪ್ರಾಣ ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅವರ ಕುಟುಂಬಸ್ಥರ ಆಕ್ರಂದನವನ್ನು. ಇಡೀ ಗ್ರಾಮವೇ ಮಮ್ಮಲ ಮರುಗ್ತಾ ಇದೆ.
ನೆಲಮಂಗಲದ ವರದನಾಯಕನಹಳ್ಳಿಯಲ್ಲಿ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿ.ಎ. ಭುವನ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಏನು ನಡೀತಾ ಇದೆ? ಪಾಪ ಸಾಕಷ್ಟು ಕನಸು ಕಂಡಿದ್ರು ತಂದೆ ತಾಯಿಗಳು, ಈಗ ಮಗಳನ್ನ ಕಳ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಈಗ ತುಮಕೂರಿನಲ್ಲಿ ಏನು ನಿನ್ನೆ ಆದಂತ ಘಟನೆ ಏನಿಲ್ಲ, ಇವತ್ತು ಟಿ ಬೇಗೂರು ಏನು ನೆಲಮಂಗಲ ಇದೆ, ಅಲ್ಲಿ ಆ ಭುವನ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಡ್ತಾ ಇದ್ರೆ ಕುಟುಂಬ. ಇನ್ನೊಂದ್ ಕಡೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಿಂದ ನೌಕರರು ಇನ್ನೂ ಪ್ರತಿಭಟನೆ ಕೈ ಬಿಟ್ಟಿಲ್ಲ. ಈಗಾಗಲೇ ಸಾಕಷ್ಟು ಜನರು ಸೇರ್ಕೊಂಡಿದ್ದಾರೆ. ಮತ್ತೆ ತುಮಕೂರು ಜಿಲ್ಲೆಯಲ್ಲದೆ ಬೇರೆ ಬೇರೆ ಕಡೆನೂ ಕೂಡ ಏನು ಸಿಬ್ಬಂದಿಗಳು ಮತ್ತೆ ಅವರ ನೌಕರರು ಬರಬೇಕು ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ ಆ ಸಂಘ. ಹಾಗಾಗಿ ಇಲ್ಲಿ ತುಮಕೂರಿನಲ್ಲಿರ್ತಕ್ಕಂಥ ಏನು ತಹಶೀಲ್ದಾರ್ ರಾಜೇಶ್ವರಿ ಅವರನ್ನ ಅಮಾನತು ಮಾಡಬೇಕು ಅಂತ ಒಂದು ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಒಂದು ವೇಳೆ ಪ್ರತಿಭಟನೆ ಅಮಾನತು ಮಾಡಿಲ್ಲ ಅಂದ್ರೆ ನಾಳೆ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡೋಕ್ಕೂ ಎಚ್ಚರಿಕೆ ಕೂಡ ಇವತ್ತು ಪ್ರತಿಭಟನಾ ನಿರತರು ಕೊಟ್ಟಿದ್ದಾರೆ. ಅದು ಇವತ್ತು ಕೂಡ ಈಗ ತುಮಕೂರು ನಿನ್ನೆ ಒಂದು ಇದೆ ಘಟನೆ, ಅಂದ್ರೆ ಆ ಗೂಳೂರಿನಲ್ಲಿ ಘಟನೆ ರೀತಿ ತುಮಕೂರಿನ ತಿಪ್ಟೂರಿನಲ್ಲಿ ಕೂಡ ಒಂದು ಯಶಸ್ವಿನ ವಿ.ಎ. ಅಪಘಾತಕ್ಕೀಡಾಗಿದ್ರು. ಸೆಲ್ಫ್ ಗಾಯ ಆಗಿತ್ತು ಅವ್ರಿಗೆ. ಅವರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಈಗಷ್ಟೇ ಪಾಲ್ಗೊಂಡಿದ್ದಾರೆ. ಅವ್ರಿಗೆ ಕೈ ಕಾಲಕ್ಕೆ ಒಂದಷ್ಟು ಪೆಟ್ಟಾಗಿದೆ. ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಡಿಸಿಎಂ ಹಾಗೂ ಕಂದಾಯ ಸಚಿವರು ಪರಮೇಶ್ವರ್ ಇದ್ದಾರೆ. ಅವರು ಸ್ಥಳಕ್ಕೆ ಬರಬೇಕು, ಈ ಜಿಲ್ಲಾಧಿಕಾರಿಗಳು ಮತ್ತೆ ತಹಶೀಲ್ದಾರನ ಅಮಾನತು ಮಾಡೋ ಆದೇಶ ಪ್ರತಿ ಕೊಟ್ಟ ನಂತರಷ್ಟು ನಾವು ಪ್ರತಿಭಟನಾ ಕೈ ಬಿಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ಸಂಜೆವರೆಗೂ ಇನ್ನೂ ಸಾಕಷ್ಟು ಜನರು ಸೇರ್ಕೊಳ್ಳೋ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಭುವನ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಮತ್ತೆ ಕೆಲಸದ ಒತ್ತಡವನ್ನ ಕಡಿಮೆ ಮಾಡಬೇಕು. ಜಿಲ್ಲಾಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಾಕಷ್ಟು ಕೆಲಸದ ಒತ್ತಡವನ್ನು ಹೇರ್ತಾರೆ. ಮುಂಜಾನೆ ಈಗ ತಹಶೀಲ್ದಾರ್ ಡಿಸಿ ಅವರು 7 ಗಂಟೆಗೆ ಬರಕ್ಕೆ ಹೇಳಿದ್ರೆ ತಹಶೀಲ್ದಾರ್ ರಾಜೇಶ್ವರಿ ಅವರು 6:15 ಬರೋದಕ್ಕೆ ಹೇಳ್ತಾರೆ. ಹಾಗಾಗಿ ಈ ಅರಿಬೇರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಭುವನ ಅವರು ಈ ರೀತಿ ಅಪಘಾತಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಇವತ್ತು ಕೂಡ ಈ ಪ್ರತಿಭಟನೆ ಮುಂದುವರೆದ ನಿನ್ನೆ ಇಡೀ ರಾತ್ರಿ ಅಹೋರಾತ್ರಿ ಕೂಡ ಪ್ರತಿಭಟನೆ ಮಾಡಿದ್ರು. ಶಾಸಕ ಜ್ಯೋತಿ ಗಣೇಶ್, ಸುರೇಶ್ ಗೌಡ ಮತ್ತೆ ಚಿಕ್ಕನಹಳ್ಳಿ ಕ್ಷೇತ್ರ ಶಾಸಕ ಸುರೇಶ್ ಬಾಬು ಕೂಡ ಸ್ಥಳಕ್ಕೆ ಬಂದಿದ್ರು. ಒಂದಷ್ಟು ಸಿಎಂ ಜೊತೆ ಮಾತಾಡಿ ಕೊನೆಯ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಇವತ್ತು ಒಂದಷ್ಟು ರಾಜಕಾರಣಿಗಳು ಬರ್ತಾರೆ. ಒಂದು ಈ ಪರಮೇಶ್ವರ್ ಅವರು ಇವತ್ತು ಬಂದು ಏನಾದ್ರೂ ಭರವಸೆ ಕೊಟ್ರೆ ಬಹುಶಃ ಪ್ರತಿಭಟನೆ ನಿಲ್ಲುತ್ತೆ, ಇಲ್ಲ ಅಂದ್ರೆ ಇನ್ನೂ ಪ್ರತಿಭಟನೆ ಮುಂದುವರಿಯುತ್ತೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ನೆಲಮಂಗಲ ರಿಪೋರ್ಟರ್ ಮೂರ್ತಿ ಬೀರಯ್ಯನಪಾಳ್ಯ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಏನು ನಡೀತಾ ಇದೆ ಈಗ? ಪಾಪ ಅವರ ತಂದೆ ತಾಯಿಗಳು ಬಹಳಷ್ಟು ಆಕ್ರಂದಿಸ್ತಾ ಇದ್ದಾರೆ, ಇಡೀ ಊರಿಗೂರೇ ನೋವಿನಲ್ಲಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ತುಮಕೂರು ಜಿಲ್ಲೆಯಲ್ಲಿ ಏನು PLO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಭುವನ ಅವರು ಅಪಘಾತದಲ್ಲಿ ಮೃತಪಟ್ಟಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೆಲಮಂಗಲ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಈಗ ಸಮಾಧಿ ಹತ್ರ ಈಗ ಆಲ್ರೆಡಿ ಮೃತದೇಹವನ್ನ ತಂದು ಏನು ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರಿಸ್ತಾ ಇದ್ದಾವೆ. ಅವರ ಕುಟುಂಬದಲ್ಲೇ ಜಮೀನಲ್ಲೇ ಇರುವಂತ ಅವ್ರ ತಾತ ಮತ್ತೆ ಅವರು ಕುಟುಂಬಸ್ಥರು ಹಿರಿಯರು ಸಮಾಧಿ ತೀರೋಗಿದ್ರು. ಅವರು ಸಮಾಧಿ ಪಕ್ಕದಲ್ಲೇ ಇದು ಅಂತಿಮ ಸಂಸ್ಕಾರ ನಡೀತಾ ಇರೋಂಥದ್ದು. ಇದು ಏನು ಬರ್ದಿ ರಸ್ತೆಯಲ್ಲಿರುವಂತ ಅವ್ರದ್ದು ಜಮೀನು ಭುವನ ಅವ್ರದ್ದು ಒಂದು 5-6 ಎಕರೆ ಜಮೀನಿದೆ. ಆ ಒಂದು ಇದರಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಅವ್ರ ಈ ರೀಸೆಂಟ್ ಆಗಿ ಏನೋ ಅವ್ರ ತಾತ ಅವ್ರು ತೀರ್ಕೊಂಡಿದ್ರು, ಅವ್ರ ತಾತನ ಸಮಾಧಿ ಪಕ್ಕದಲ್ಲೇ ಇದೊಂದು ಸಂಸ್ಕಾರ ನಡೀತಾ ಇರೋಂಥದ್ದು. ಹಾಗಾಗಿ ಏನು ಇದೆ ಈ ವರದನಾಯಕನಹಳ್ಳಿಯಲ್ಲಿ ಈ ಹಿಂದೆ ಎಲ್ಲೂ ಕೂಡ ಈ ಒಂದು ಮೃತಪಟ್ಟಂತ ಒಂದು ಸಂದರ್ಭದಲ್ಲಿ ಜನ ಇಷ್ಟು ದೊಡ್ಡ ಮಟ್ಟಕ್ಕೆ ಜನ ಸೇರಿರಲಿಲ್ಲ. ಹಾಗಾಗಿ ಸಾಕಷ್ಟು ಜನ, ನೂರಾರು ಜನ, ಸಾವಿರಾರು ಜನ ಏನು ಶಾಸಕರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಮತ್ತೆ ತುಮಕೂರು ಏನು ತಹಶೀಲ್ದಾರ್ ಇದ್ದಾರೆ ರಾಜೇಶ್ವರಿ, ಅವರು ಕೂಡ ಏನು ಅಪಘಾತ ಆಗಿ ವಿಷಯ ತಿಳಿದಾಗಿಂದನೂ ಕೂಡ ಅವ್ರ ಜೊತೆಲೇ ಇದ್ದೀನಿ ಅಂತ ಹೇಳಿ ನಮ್ಮ ಮಾಧ್ಯಮಗಳಿಗೆ ಕೂಡ ಈಗಷ್ಟೇ ಹೇಳಿಕೆ ಕೊಟ್ಟಿರುವಂತದ್ದು. ಹಾಗಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಈಗ
ಏನು ಅಂತ್ಯ ಸಂಸ್ಕಾರ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.